ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಅಂತಂದರೆ ಟೊಮೊಟೊ ಚಟ್ನಿ ಮಾಡಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟು ಚಟ್ನಿ ಮಾಡ್ತಾರೆ, ಟೊಮೊಟೊ ಚಟ್ನಿ ಮಾಡ್ತಾರೆ, ಕಾಯಿ ಚಟ್ನಿ ಮಾಡ್ತಾರೆ. ನಾನೇನು ಸ್ಪೆಷಲ್ ಅಲ್ಲ ಅದರಲ್ಲಿ, ಬಟ್ ಆದರೆ ನಾನು ಕಮ್ಮಿ ಮಾಡೋದು. ನನಗೆ ಅಷ್ಟೊಂದು ಚಟ್ನಿಗಳು ಅವೆಲ್ಲ ಇಷ್ಟ ಆಗಲ್ಲ. ಬರೀ ಪಲ್ಯ, ಚಪಾತಿ, ಆ ಥರದ ಗೊಜ್ಜುಗಳು ಆ ಥರದ್ದು ಇಷ್ಟ ಆಗುತ್ತೆ ನನಗೆ. ಸಾಂಬಾರು ಆ ಥರದ್ದು ಇಷ್ಟ ಆಗುತ್ತೆ. ಚಟ್ನಿಗಳು ಸ್ವಲ್ಪ ಕಮ್ಮಿ. ಅದು ಆದ್ರೂ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಟ್ರೈ ಮಾಡಿದ್ದೀನಿ. ಅದು ನಾನು ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿರೋದು. ನನಗೆ ಅಷ್ಟೊಂದು ಅಡುಗೆಗಳು ಅಷ್ಟೊಂದು ಬರಲ್ಲ. ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಅಡುಗೆ ನಾನು ಮಾಡಬಲ್ಲೆ ಅಂತ ಅಂದ್ಕೊಳ್ಳೋದು ಈ ಟೊಮೊಟೊ ಚಟ್ನಿ ಮಾಡಿದ್ಮೇಲೆ ನನಗೂ ಅನ್ನಿಸ್ತು, ಪರವಾಗಿಲ್ಲಮ್ಮ, ನಾನು ಮಾಡ್ತೀನಿ ಅಡುಗೆ ಅಂತ ಹೇಳಿ. ಏಕೆಂದರೆ ನನಗೆ ಹೊರಗಡೆ ಕೆಲಸ ಎಷ್ಟು ಬೇಕಿದ್ರೂ ಮಾಡ್ತೀನಿ, ಏನು ಬೇಕಿದ್ರೂ ಮಾಡ್ತೀನಿ. ಆದರೆ ಈ ಅಡುಗೆ ಮಾಡೋದು ಅಂದರೆ ನನಗೆ ಆಗದಿರೋ ಕೆಲಸ. ಅದಕ್ಕೆ ಆಲ್ಮೋಸ್ಟು ನಮ್ಮ ಮನೇಲಿ ಅಡುಗೆ, ಕಾಫಿ, ಟೀ ಕೆಲಸಗಳನ್ನೆಲ್ಲ ನನ್ನ ಮಕ್ಕಳೇ ಮಾಡಿಬಿಡ್ತಾರೆ ಆಲ್ಮೋಸ್ಟು. ನಾನು ಮಾಡಲಿಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಬಟ್ ಆದರೆ ನಾವು ಕೈ ಇಕ್ಕಿದ್ರೆ ಅವರು ಬಂದು ಕೈ ಇಕ್ತಾರೆ ಕೆಲಸಗಳಿಗೆ. ಏನು ಮಾಡಬೇಕಮ್ಮ ಅಂತ ಹೇಳಿ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಬಟ್ ಆದರೆ ಹಂಗಂತ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಮಾಡ್ಕೊಂಡು ತಿನ್ನೋಕ್ಕೂ ನಮಗೇನು ಟೈಮ್ ಸಿಕ್ಕಲ್ಲ. ನಾನು ಬೆಳಗ್ಗೆ 9 ಹೋದರೆ ರಾತ್ರಿ 10ಕ್ಕೆ ಬರ್ತೀನಿ. ಯಾವತ್ತಾದರೂ ಅಪರೂಪಕ್ಕೆ ಸ್ವಲ್ಪ ಲೇಟಾಗಿ ಹೋಗಿದ್ದು ಶಾಪ್ ಏನಾದರೂ ಮಾಡಬೇಕು ಅನ್ನಿಸ್ಕೊಂಡಾಗ. ಈ ಹೆಣ್ಮಕ್ಳು ಹೊರಗಡೆ ದುಡಿಯೋ ಹೆಣ್ಮಕ್ಳು ಆಲ್ಮೋಸ್ಟು ಹಾಗೆ ಅಲ್ವಾ. ಇದು ಇಂಟೆನ್ಷನ್ ನಮ್ಗೆ ಏನಾದರೂ ಬೇಕು ಅಂತಂದರೆ ಅದನ್ನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಇದರಲ್ಲಿರಲ್ಲ ನಾವು. ಏನೋ ಸಿಗ್ತಾ ಯಾರೋ ಗಂಡ ಬಿಟ್ರ ಏನು ಜೈ ಅಂದ್ಬಿಡೋದು ಹೆಣ್ಮಕ್ಳಿಗೆ. ನಮಗೆ ಇದು ತಿನ್ನಬೇಕು ಅನಿಸಿದೆ ಅಂತ ಹೇಳಿ ಮಾಡ್ಕೊಳ್ಳೋದು ರೇರಲ್ಲ, ಕಮ್ಮಿ ಅಲ್ವಾ. ಹಾಗೆ ನನಗೆ ಎಕ್ಸ್ಪೆಷಲಿ ಯಾವುದು ಇಷ್ಟ ಆಗಲ್ಲ ಅಷ್ಟು. ದೋಸೆ ಇಷ್ಟ ಆಗುತ್ತೆ. ಆದರೂ ಮಸಾಲೆ ದೋಸೆ ಹೋಟ್ಲಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದನ್ನು ಮಾಡಿದಾಗಲೂ ಅಷ್ಟೇ. ಅದು ದೋಸೆ ಮಾಡಿದಾಗ ಏನಾದರೂ ಚಟ್ನಿ, ಆಲೂಗೆಡ್ಡೆ ಪಲ್ಯ ಆ ಥರದ್ದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತೀನಿ. ಚಟ್ನಿಗಿಂತ ಆಲೂಗೆಡ್ಡೆ ಪಲ್ಯ ತುಂಬ ಇಷ್ಟ ಆಗುತ್ತೆ. ಆದರೂ ಇವತ್ತು ಟೊಮೊಟೊ ಚಟ್ನಿ ಟ್ರೈ ಮಾಡಿದ್ದೀನಿ. ನೋಡಿ, ನೀವು ಟ್ರೈ ಮಾಡಿ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಅದು ಮೆತ್ತಗೆ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ಥರ ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಆಯಿಲ್ ಹಾಕಿ ಮಾಡಿರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ಮಾಡ್ಕೊಬೇಕು. ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಬ್ಬೇ ಮಾಡಬೇಕಲ್ವಾ. ಅಯ್ಯೋ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅಂಥೇಳಿ ನೋಡಿ, ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನಾನು ಒಂದು ಬೌಲಿಗೆ ಹಾಕ್ಕೊಂಡು ನನಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಬಿಡೋಣ ಆಯಿತಾ. ದೋಸೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ದೋಸೆ ಹಿಟ್ಟು. ನಾನು ಅನ್ನನೇ ಹಾಕೋದು. ನಾನು ಇದನ್ನೇ ಹಾಕಲ್ಲ, ಅವಲಕ್ಕಿ ಹಾಕಿರಲಿಲ್ಲ, ಅನ್ನ ಹಾಕಿದ್ದೆ. ಅನ್ನ ಹಾಕಿ ರಾತ್ರಿ ರುಬ್ಬಿ ಇಟ್ಟಿದ್ದೆ. ರಾತ್ರಿ 10:30 ಆಯಿತು ಬಂದಾಗ ರುಬ್ಬಿ ಮಲಗೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಬಟ್ ಆದರೂ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟು.
ಘಮ 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 ಅನ್ನೋ ಬಿಸಿ ದೋಸೆ ಮಾಡಿಕೊಂಡು ತಿಂದ್ಬಿಡೋದು ಇವಾಗ.